ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪ್ರಚಾರಕ್ಕೆ ಇಳಿದಿದೆ. ವಿದ್ಯುಕ್ತವಾಗಿ ಚಾಮರಾಜನಗರದಿಂದ ಆರಂಭವಾಗ್ತಾ ಇದೆ ಕಾಂಗ್ರೆಸ್ ಪ್ರಚಾರದ ರಣಕಹಳೆ. ಲೋಕಸಭಾ ಎಲೆಕ್ಷನ್ಗೆ ಈಗ ಚಾಮರಾಜನಗರದಿಂದ ಪ್ರಚಾರ ಕಾರ್ಯವನ್ನ ಕಾಂಗ್ರೆಸ್ನ ನಾಯಕರು ಆರಂಭ ಮಾಡ್ತಾ ಇದ್ದಾರೆ. ಇನ್ನು ಚಾಮರಾಜನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಕಾಂಗ್ರೆಸ್ ತಮ್ಮ ಪ್ರಚಾರವನ್ನ ಆರಂಭ ಮಾಡ್ತಾ ಇದೆ. ಕೈ ಸಮಾವೇಶಕ್ಕೆ ರಾಜ್ಯದ ಘಟಾನುಘಟಿ ನಾಯಕರೆಲ್ಲ ಆಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ಡಿ.ಕೆ. ಶಿವಕುಮಾರ್, ಪರಮೇಶ್ವರ್ ಭಾಗಿಯಾಗ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಆರಂಭದ ಪ್ರಚಾರಕ್ಕೆ ಸುಮಾರು 30,000ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಕಾರ್ಯಕರ್ತರನ್ನ ಕರೆತರೋದಕ್ಕೆ ಸುಮಾರು 300ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ಬಳಿಕ ಕಾಂಗ್ರೆಸ್ನ ಮೊದಲ ಪ್ರಚಾರ ಇದು ರಾಜ್ಯದಲ್ಲಿ ಚಾಮರಾಜನಗರ ದಕ್ಷಿಣ ಕ್ಷೇತ್ರದಿಂದ ಈಗ ಆರಂಭ ಆಗ್ತಾ ಇದೆ. ದಕ್ಷಿಣದ ಲೋಕಸಭಾ ಕ್ಷೇತ್ರ ಚಾಮರಾಜನಗರ. ಸೊ ಅಲ್ಲಿಂದ ಬೀದರ್ವರೆಗೂ ಕೂಡ ಸಮಾವೇಶಗಳ ಮೇಲೆ ಸಮಾವೇಶ ನಡೆಯುತ್ತೆ. ಸೊ 30,000ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಎಸ್, ಯಾವ ರೀತಿ ಸಿದ್ಧತೆಗಳು ನಡೆದಿದೆ, ಎಷ್ಟೊತ್ತಿಗೆ ಸಮಾವೇಶ ಸಭೆ ಆರಂಭ ಆಗುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಾಜೇಶ್ ಚಾಮರಾಜನಗರದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಅಧಿಕೃತವಾಗಿ ಕಾಂಗ್ರೆಸ್ ಪ್ರಚಾರಕ್ಕೆ ಇಳಿತಾ ಇದೆ. ಯಾವೆಲ್ಲ ನಾಯಕರು ಈ ಒಂದು ಆರಂಭದ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಯಾವ ರೀತಿ ಸಿದ್ಧತೆ ನಡೆದಿದೆ ಚಾಮರಾಜನಗರದಲ್ಲಿ? ಎಸ್ ಗುರುಪ್ರಸಾದ್, ಏನು ಒಂದು ಲೋಕಸಭಾ ಚುನಾವಣೆ ಒಂದು ದಿನಾಂಕ ಘೋಷಣೆ ಆದ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಚಾಮರಾಜನಗರ ಗಡಿ ಜಿಲ್ಲೆ ಚಾಮರಾಜನಗರದಿಂದ ಮೊದಲ ಬಾರಿಗೆ ಪ್ರಚಾರದ ಸಭೆಯನ್ನ ಮಾಡಲಿದ್ದಾರೆ. ಈಗ ಕಾಂಗ್ರೆಸ್ನ ಒಂದು ಪರಿವರ್ತನಾ ಯಾತ್ರೆ ಅಂತಕ್ಕಂಥದ್ದು ಗಡಿ ಜಿಲ್ಲೆ ಚಾಮರಾಜನಗರದಿಂದಲೇ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಘಟಾನುಘಟಿ ನಾಯಕರುಗಳು ಇಂದು ಆಗಮಿಸುವಂತಹ ಸಾಧ್ಯತೆ ಇದೆ. ಮಾಜಿ ಮತ್ತೆ ಇನ್ನಿತರ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಇನ್ನಿತರ ಘಟಾನುಘಟಿ ನಾಯಕರುಗಳು ಈ ಒಂದು ಸಮಾವೇಶಕ್ಕೆ ಬರ್ತಕ್ಕಂಥದ್ದು. ಈ ಸಮಾವೇಶ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳಿಂದ ಸುಮಾರು 30,000ಕ್ಕೂ ಹೆಚ್ಚು ಕಾಂಗ್ರೆಸ್ನ ಕಾರ್ಯಕರ್ತರು ಬರುವಂತ ಎಲ್ಲಾ ನಿರೀಕ್ಷೆಗಳಿದೆ. ಹಾಗಾಗಿ ಜಿಲ್ಲೆಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ವೇದಿಕೆ ಈಗಾಗಲೇ ಸಜ್ಜುಗೊಂಡಿದ್ದು ಬಹಳ ಒಂದು ಉತ್ತಮವಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ನಡೀತಕ್ಕಂಥದ್ದು. ಹಾಗಾಗಿ ಗಡಿ ಜಿಲ್ಲೆ ಚಾಮರಾಜನಗರದಿಂದಲೇ ಕಾಂಗ್ರೆಸ್ನ ಒಂದು ರಣಕಹಳೆ ಏನು ಮೈತ್ರಿ ಪಡೆಯಿಂದ ಒಂದು ಏನು ಈಗ ಕೇಸರಿ ಪಡೆ ವಿರುದ್ಧ ಇಲ್ಲಿಂದ ಕೂಡ ಆರಂಭವಾಗಿ ಯಾವ ರೀತಿಯ ಅಂತಿಮವಾಗಿ ತಮ್ಮ ಒಂದು ರಣಕಹಳೆ ಯಾವ ರೀತಿ ಮೊಳಗಲಿದೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ರಾಜೇಶ್ ಮಾಹಿತಿಗೆ.